ಇಮಿಗ್ರೇಷನ್ ಪ್ರಾಸೆಸ್ ಬಂದು ಫುಲ್ಲಿ ಆಟೋಮೇಟೆಡ್ ಆಗಿದೆ. ಸೊ ನೀವು ಒನ್ಸ್ ಲ್ಯಾಂಡ್ ಆಗಿದ ಕೂಡಲೇ ಅರೈವಲ್ ಸೈನ್ ಬಟ್ ಅಂದ್ರೆ ಏನ್ ಬ್ಯೂಟಿ ಇದೆಲ್ಲ ರಿಯಲ್ ಪ್ಲಾಂಟ್ಸ್ ಇದೆ. ಇಟ್ಸ್ ಟೋಟಲಿ ಫ್ರೀ zero rupees ಕೊಟ್ಟಿರೋದು. ಸ್ಕೈ ಟ್ರೈನ್ ಅಲ್ಲಿ ಈ ರೀತಿ ಕಾಣ್ತಿದೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ನಿಧಿ ಕನ್ನಡ ವ್ಲಾಗ್ಸ್. ಸೊ ನಾವು ಫೈನಲಿ ಲ್ಯಾಂಡ್ ಆಗಿದ್ದೀವಿ ಸಿಂಗಾಪುರ್ ಏರ್ಪೋರ್ಟ್, ವಿಚ್ ಈಸ್ ಒನ್ ಆಫ್ ದ ವರ್ಲ್ಡ್ಸ್ ನಂಬರ್ 1 ಏರ್ಪೋರ್ಟ್ ಅಂತಾನೆ ಹೇಳ್ಬೋದು. ಸಿಂಗಾಪುರ್ ಅಲ್ಲಿ ಇಮಿಗ್ರೇಷನ್ ಪ್ರಾಸೆಸ್ ಬಂದು ಫುಲ್ಲಿ ಆಟೋಮೇಟೆಡ್ ಆಗಿದೆ. ಸೊ ನೀವು ಒನ್ಸ್ ಲ್ಯಾಂಡ್ ಆಗಿದ ಕೂಡಲೇ ಅರೈವಲ್ ಸೈನ್ ಬೋರ್ಡ್ ನ ಫಾಲೋ ಮಾಡ್ಕೊಂಡು ಹೋದ್ರೆ ನಿಮಗೆ ಇಮಿಗ್ರೇಷನ್ ಕೌಂಟರ್ಸ್ ಗಳು ಸಿಗುತ್ತೆ. ಆದ್ರೆ ಬಿಫೋರ್ ನೀವು ಒಂದು SGAC ಕಾರ್ಡ್ ನ ಫಿಲ್ ಮಾಡಬೇಕಾಗತ್ತೆ ಆನ್ಲೈನ್ ಅಲ್ಲಿ. ಸೊ ಅದು 3 days ಬಿಫೋರ್ ಓಪನ್ ಆಗುತ್ತೆ, ನಿಮ್ಮ ಟ್ರಾವೆಲ್ 3 days ಬಿಫೋರ್. ಸೊ ಅದು ಒನ್ಸ್ ಫಿಲ್ ಮಾಡಿದ ನಂತರ ನಿಮ್ಮ ಪಾಸ್ಪೋರ್ಟ್ನ ರೆಡಿ ಇಟ್ಕೊಳ್ಳಿ. ಸೊ ಒನ್ಸ್ ನೀವು ಇಮಿಗ್ರೇಷನ್ ಕೌಂಟರ್ಸ್ ಹತ್ರ ಬಂದಾಗ ನಿಮ್ಮ ಪಾಸ್ಪೋರ್ಟ್ ಸ್ಕ್ಯಾನ್ ಆಗುತ್ತೆ, ಜೊತೆಗೆ ನಿಮ್ಮ ತಂಬ್ ಮತ್ತೆ ಫೋಟೋನ ತಗೊಂಡು ಗೇಟ್ಸ್ ಓಪನ್ ಆಗುತ್ತೆ. ಸೊ ಒನ್ಸ್ ಇಮಿಗ್ರೇಷನ್ ಕ್ಲಿಯರ್ ಆಗಿದ ನಂತರ ನೀವು ನಿಮ್ಮ ಬ್ಯಾಗೇಜ್ನ ನೀವು ಕಲೆಕ್ಟ್ ಮಾಡ್ಕೋಬಹುದು. ಸೊ ಇವಾಗ ಇಲ್ಲಿ ಪೂಜಾ ಥ್ರೂ ಕ್ಲುಕ್ ಆ್ಯಪ್ ಸಿಮ್ನ ಬುಕ್ ಮಾಡಿದ್ಲು. ಸೊ ಅದನ್ನ ಕಲೆಕ್ಟ್ ಮಾಡ್ಕೊಳ್ಳೋಕೆ ಹೋಗ್ತಿದ್ದಾಳೆ. ಸೊ ನಾವು ಕ್ಲುಕ್ಕಲ್ಲೇ ಸಿಂಗಾಪುರ್ ಬರೋಕ್ಕಿಂತ ಮುಂಚೆ ಸಿಮ್ನ ಬುಕ್ ಮಾಡ್ಕೊಂಡಿದ್ವಿ. ಸೊ ಇಲ್ಲಿ ನನ್ನ ಹಿಂದೆಗಡೆ ಕಾಣ್ತಾ ಇದೆಯಲ್ಲ, ಸೊ ಇಲ್ಲಿ ಸಿಮ್ನ ಕಲೆಕ್ಟ್ ಮಾಡ್ಕೊಂಡ್ವಿ. ಸೊ ನಾವು ಸಿಮ್ಗೆ ಪೇ ಮಾಡಿದ್ದು ಇಟ್ಸ್ 563 ಸಿಂಗಾಪುರ್ ಸಿಮ್. ಸಿಂಗಾಪುರ್ ಸಿಮ್ಗೆ 563 ರುಪೀಸ್ನ ಪೇ ಮಾಡಿದ್ವಿ. ಸೊ ಇಲ್ಲಿ ಬಂದಾಗ ನಮಗೆ ಸಿಮ್ ಕಾರ್ಡ್ ಜೊತೆಗೆ ಇಲ್ಲಿ ಈಸಿ ಲಿಂಕ್ ಕಾರ್ಡ್ ಅಂದರೆ ಮೆಟ್ರೋ ಕಾರ್ಡ್ಸ್ ಎಲ್ಲ ಇರುತ್ತಲ್ಲ, ಸೊ ಅದಕ್ಕೆ ವಿತ್ $5 ಟಾಪ್ ಅಪ್ ಮಾಡಿ ಕೊಟ್ಟಿದ್ದಾರೆ, ವಿಚ್ ಇಸ್ ಗುಡ್. ಯಾಕಂದರೆ ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾವು. ಸೊ ಈಗ ಪೂಜಾ ಸಿಮ್ದು ಸೆಟ್ಟಿಂಗ್ಸು ಅದು ಇದು ಮಾಡ್ಕೊತಿದ್ದಾಳೆ. ಯಾಕಂದರೆ ಇವಳ ಫೋನಲ್ಲೇ ಇವಾಗ ಮೆಜಾರಿಟಿ ಗ್ರ್ಯಾಬು ಅದು ಇದು ಎಲ್ಲ ಬುಕ್ ಮಾಡೋದು. ಸೊ ಆರ್ ವಿ ಡನ್ ವಿತ್ ಸಿಮ್? ಡನ್. 14 days ವ್ಯಾಲಿಡಿಟಿ, 100 GB ಡೇಟಾ ಇದೆ. ಸೊ ಸಿಮ್ ಕೆಲಸ ಮುಗೀತು. ನೆಕ್ಸ್ಟ್ ನೋಡೋಣ ಚಾಂಗಿ ಏರ್ಪೋರ್ಟ್ನ ಎಷ್ಟಾಗುತ್ತೋ ಅಷ್ಟು ಎಕ್ಸ್ಪ್ಲೋರ್ ಮಾಡೋಣ ಇವತ್ತು. ದೆನ್ ವಿಲ್ ಹೆಡ್ ಟು ಹೋಟೆಲ್. ಚಲೋ. ಸೊ ಇವಾಗ ನಾವು ಚಾಂಗಿ ಏರ್ಪೋರ್ಟ್ ಅಲ್ಲಿ ಜುವೆಲ್ನ ನೋಡಕ್ಕೆ ಬಂದಿದ್ದೇವೆ. ಸೊ ಜುವೆಲ್ ಲೊಕೇಟ್ ಆಗಿರೋದು ಟರ್ಮಿನಲ್ 1, 2 ಮತ್ತು 3 ಮಧ್ಯದಲ್ಲಿ ಜುವೆಲ್ ಲೊಕೇಟ್ ಆಗಿದೆ. ಸೊ ದಿಸ್ ಇಸ್ ದ್ಯಾಟ್. ಸೊ ಅಲ್ಲಿ ಮಧ್ಯ ರೌಂಡ್ ಇದೆಯಲ್ಲ, ಅಲ್ಲಿ ನೀರು ಬರುತ್ತೆ. ಸೊ ಅದಕ್ಕೆ ಟೈಮಿಂಗ್ಸ್ ಉಂಟು. ಸೊ ಟೈಮಿಂಗ್ಸ್ ಬಂದು 11 o'clockಗೆ ಬೆಳಗ್ಗೆ. ಸೊ ದಿಸ್ ಇಸ್ ದ ಜುವೆಲ್. ಏನು ಬ್ಯೂಟಿಫುಲ್ ಆಗಿದೆ ನೋಡ್ರಿ. ಸೊ ಅದಕ್ಕೆ ಸುಮ್ಮನೆ ನಾ ಲೈಕ್ ಇದು ವರ್ಲ್ಡ್ಸ್ ನಂಬರ್ 1 ಏರ್ಪೋರ್ಟ್ ಅಂತ ಬಂದಿರೋದು. ಇಲ್ಲಿ ವಾಟರ್ ಫಾಲ್ಸ್ ಬರುತ್ತಲ್ಲ, ಸೊ ಅದು ನೋಡೋಕೆ ಚೆನ್ನಾಗಿರುತ್ತೆ. ಬಟ್ ಸುತ್ತ ನೋಡ್ತಾ ಇರ್ಬೋದು ಏನು ಬ್ಯೂಟಿಫುಲ್ ಆಗಿ ಈ ಒಂದು ಪ್ಲೇಸ್ ಇದೆ ಅಂತ. So this is Jewel from Changi Airport. ಸೊ ಈ ಒಂದು ಜುವೆಲಲ್ಲಿ ಅಲ್ಲಿ ಮೇಲ್ಗಡೆಯಿಂದ ನೀರು ಬರುತ್ತೆ. ಸೊ ಅದು ನೋಡೋಕೆ ಚೆನ್ನಾಗಿರುತ್ತೆ. ಸೊ ಬಟ್ ಅದು ಟೈಮಿಂಗ್ಸ್ ಬಂದು 11 o'clockಗೆ. ಸೊ ಇವಾಗ ನಮ್ಮ ಕೈ ಅದು ನೋಡೋಕ್ಕಾಗಲ್ಲ. ಸೊ ನಾವು ಎಕ್ಸಿಟ್ ಆಗಬೇಕಾದ್ರೆ ಬಂದು ನೋಡ್ಕೊಂಡು ಹೋಗುವ ಅಲ್ಲ ಪೂಜಾ? ಬಟ್ ಅಂದ್ರೆ ಏನು ಬ್ಯೂಟಿನೇ. ಇದೆಲ್ಲ ರಿಯಲ್ ಪ್ಲಾಂಟ್ಸ್ ಇದೆ. ಎಲ್ಲ ಸುತ್ತ ನೀವೇನು ನನ್ನಿಂದ ಗ್ರೀನ್ ನೋಡ್ತಾ ಇದ್ರೆ ಅದೆಲ್ಲ ರಿಯಲ್ ಪ್ಲಾಂಟ್ಸ್. ಸೊ ಈ ಒಂದು ಜುವೆಲ್ ಅಲ್ಲಿ ಗ್ಲಾಸ್ ಬ್ರಿಡ್ಜ್ ಅಲ್ಲಿ ಪ್ಲೇಸ್ ಇಸ್ ಕಾಲ್ಡ್ ಜುವೆಲ್. ಸೊ ಇದರಲ್ಲಿ ಅಲ್ಲಿ ನೀರ್ ಬರುತ್ತಲ್ಲ, ಸೊ ಅದನ್ನ ರೈನ್ ವಾಟರ್ ಗ್ಲಾಸ್ ಬ್ರಿಡ್ಜ್ ಆ ರೈನ್ ವಾಟರ್ಸ್ ಎಲ್ಲ ಟೈಮಿಂಗ್ಸ್ ಉಂಟು. ಸೊ ವೀಕ್
ಎಂಡಲ್ಲಿ ಲೈಕ್ ಸ್ಯಾಟರ್ಡೆ ಸಂಡೇಸ್ ಯೂಶಲಿ 10 o'clock ಸ್ಟಾರ್ಟ್ ಆಗುತ್ತೆ, ನಾರ್ಮಲ್ ಡೇಸಲ್ಲಿ 11 o'clock. ಸೊ ನಾವು ಎಕ್ಸಿಟ್ ಆಗ್ತೀವಲ್ಲ, ಸೊ ಆ ಒಂದು ಟೈಮಲ್ಲಿ ರೈನ್ ವಾಟೆಕ್ಸ್ನ ನೋಡೋಣ. ಸೊ ಇದೇನು ಸುತ್ತ ನೀವು ನನ್ನಿಂದ ಗ್ರೀನ್ ಶಿಶಿರೋ ಫಾರೆಸ್ಟ್ ವ್ಯಾಲಿ ಅಂತ ಕರೀತಾರೆ. ಸೊ ಇಟ್ ವಾಸ್ ಅ ಬ್ಯೂಟಿಫುಲ್ ವ್ಯೂ. ನೆಕ್ಸ್ಟ್ ಇನ್ನೊಂದು ಜಾಗಕ್ಕೆ ಹೋಗೋಣ, ಈ ಒಂದು ಚಾಂಗಿ ಏರ್ಪೋರ್ಟ್. ಸೊ ಈ ಒಂದು ಚಾಂಗಿ ಏರ್ಪೋರ್ಟಲ್ಲಿ ಬಹಳಷ್ಟು ಬ್ಯೂಟಿಫುಲ್ ಅಟ್ರಾಕ್ಷನ್ಸ್ಗಳೆಲ್ಲ ಇದೆ. ಕೆಲವೊಂದು ಪೇಯ್ಡ್ ಇದೆ, ಕೆಲವೊಂದು ಫ್ರೀ ಆಕ್ಟಿವಿಟೀಸ್ ಇದೆ. ಸೊ ಫ್ರೀ ಲೈಕ್ ಗಾರ್ಡನ್ಸ್ ಆಗಿರಲಿ ಅದೆಲ್ಲ, ಸೊ ಅದನ್ನೆಲ್ಲ ಲೈಕ್ ಯಾವ್ದೆಲ್ಲ ಫ್ರೀ ಹೆಂಗೆ. ಸೊ ನಾವು ಇವಾಗ ಟರ್ಮಿನಲ್ 1 ಇದ್ದೀವಿ. ಸೊ ಟರ್ಮಿನಲ್ 3ಗೆ ಹೋಗಬೇಕು. ಯಾಕೆ ಅಂತಂದರೆ ಈಸಿ ಲಿಂಕ್ ಕಾರ್ಡ್ನ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ, ವಿಚ್ ಇಸ್ ಲೈಕ್ ಮೆಟ್ರೋ ಕಾರ್ಡ್. ನಮಗೆ ಅದು ಒಂದು ಫ್ರೀ ಹಾಗೆ ಹೆಂಗೆ ತೊಗೋಬೋದು ಅನ್ನೋದು ನಮ್ಗೆ ಗೊತ್ತಾಯಿತು. ಸೊ ಅದು ರೀಡೀಮ್ ಎಲ್ಲ ಆದಮೇಲೆ ಆ ಪ್ರಾಸೆಸ್ ಹೆಂಗೆ ಆಯಿತು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ ಫಾರ್ ದ್ಯಾಟ್. ಯಾಕೆ ಅಂತಂದರೆ ಫ್ರೀಯಾಗಿ ಸಿಕ್ಕರೆ ಯಾಕೆ ಬಿಡಬೇಕು ಅಲ್ವಾ. ಯಾಕಂದರೆ ಲೈಕ್ ನೀವೇ ಈಸಿ ಲಿಂಕ್ ಕಾರ್ಡ್ ತೊಗೋತೀರಾ ಅಂತಂದರೆ ಈಸಿ ಲಿಂಕ್ ಕಾರ್ಡ್ಗೆ $5 ಆಗುತ್ತೆ. ಅದಾದಮೇಲೆ ಲೈಕ್ ನೀವು ಟಾಪ್ ಅಪ್ ಮಾಡಿಸ್ಕೋಬೇಕು. $10, $5 ಪಾಪಪ್ ಮತ್ತೆ ಕಾರ್ಡ್ಗೆ ವಿಚ್ ಇಸ್ ನಾನ್ ರೀಫಂಡಬಲ್ $5 ಆಗುತ್ತೆ, $10. ಸೊ ನಮಗೆ ಅದು ಈಸಿ ಲಿಂಕ್ ಕಾರ್ಡ್ ಫ್ರೀಯಾಗಿ ಸಿಗ್ತಿದೆ. ಸೊ ನೋಡೋಣ, ಅದು ರೀಡೀಮ್ ಮಾಡ್ಕೊಳ್ತೀವಿ. ವಿಲ್ ಚೆಕ್ ಇಟ್ ಔಟ್. ಸೊ ಅದಾದಮೇಲೆ ಹೆಂಗಿತ್ತು ಪ್ರಾಸೆಸ್ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀವಿ. ಟರ್ಮಿನಲ್ 3ಗೆ ಹೋಗಲಿಕ್ಕೆ ಇಲ್ಲಿ ಲಿಫ್ಟ್ಗೆ ಬಂದಿದ್ದೀವಿ. ಸೊ ಟರ್ಮಿನಲ್ 1 ನಾವು ಜುವೆಲ್ ವಾಟೆಕ್ಸ್ ರೈನ್ ವಾಟೆಕ್ಸ್ನ ನೋಡಿಕೊಂಡು ಈಗ ಟರ್ಮಿನಲ್ 3ಗೆ ಹೋಗ್ತಾ ಇದ್ದೀವಿ ಈಸಿ ಲಿಂಕ್ ಕಾರ್ಡ್ನ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ. ಏನು ಮತ್ತು ಈ ಒಂದು ಚಾಂಗಿ ಏರ್ಪೋರ್ಟ್ ಏನಿದೆಯೋ, ಇಟ್ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ಟ್ರಾನ್ಸ್ಪೋರ್ಟೇಷನ್ ಹಬ್. ಮೆಜಾರಿಟಿ ಎಲ್ಲ ಏರ್ಲೈನ್ಸ್ಗಳು ಸಹ ಈ ಒಂದು ಚಾಂಗಿ ಏರ್ಪೋರ್ಟಿಗೆ ಬರುತ್ತೆ. ಸೊ ಒಂಥರ ಪಜಲ್ ಇದ್ದಂಗೆ ಐತಲ್ವ ಪೂಜಾ, ಮೇಸ್ ಥರ. ಬಟ್ ಅಲ್ಲಿ ನೀಟಾಗಿ ಇನ್ಸ್ಟ್ರಕ್ಷನ್ಸ್ ಹಾಕಿದ್ದಾರೆ ಕ್ಲಿಯರ್ ಆಗಿ. ಎಲ್ಲೋ ಇಲ್ಲಿ ಹಿಂಗೈತಲ್ಲ. ಸೊ ನಮಗೆ ಚಾಂಗಿ ಏರ್ಪೋರ್ಟಲ್ಲಿ ಫ್ರೀ ಈಸಿ ಲಿಂಕ್ ಕಾರ್ಡ್ ಸಿಕ್ಕಿದೆ. ಸೊ 4 ಜನಕ್ಕೆ 4 ಈಸಿ ಲಿಂಕ್ ಕಾರ್ಡ್ ಸಿಕ್ಕಿದೆ. ಇಟ್ಸ್ ಟೋಟಲಿ ಫ್ರೀ, $0 ಕೊಟ್ಟಿರೋದು. ಅದರಲ್ಲಿ ಆಲ್ರೆಡಿ $5 ಟಾಪ್ ಅಪ್ ಇದೆ ಅಂತೆ. ಸೊ ಅದನ್ನು ಚೆಕ್ ಮಾಡಬೇಕು. ಸೊ ಇದು ಯಾವ ರೀತಿ ನಮಗೆ ಸಿಕ್ತು ಅನ್ನೋದು ಹೇಳೋದಾದರೆ, ಮಾನ್ಸ್ಟರ್ ಪ್ಲೇ ಅಂತ ಒಂದು ಆ್ಯಪ್ ಇದೆ. ಬೇಸಿಕಲಿ ಅದು ಇಲ್ಲಿ ಲೈಕ್ ಡೇ ಟ್ರಿಪ್ಸ್ ಆಗಿರ್ಬೋದು ಆ ಥರ ಆರ್ಗನೈಸ್ ಮಾಡೋ ಏಜೆನ್ಸಿ. ಜಸ್ಟ್ ಅವ್ರ ಪ್ರಮೋಷನ್ಗೋಸ್ಕರ ಈ ಆಫರ್ನ ಇಟ್ಟಿರೋದು. ನೀವು ಆ ಆ್ಯಪ್ನ ಡೌನ್ಲೋಡ್ ಮಾಡಿದ್ರೆ ಬೇಸಿಕ್ಲಿ ಒಂದು 4-5 ವೌಚರ್ಸ್ಗಳು ಸಿಗುತ್ತೆ. ಅದರಲ್ಲಿ ಒನ್ ಆಫ್ ದ ವೌಚರ್ ಇಸ್ ದಿಸ್ ಈಸಿ ಲಿಂಕ್ ಕಾರ್ಡ್. ಸೊ ನೀವು ಟರ್ಮಿನಲ್ 3 ಅರೈವಲ್ಗೆ ಬಂದು ಟ್ರಾವೆಲೆಕ್ಸ್ ಅಂತ ಒಂದು ಸ್ಟೋರ್ ಇದೆ, ನೀವು ಅಲ್ಲಿ ಹೋಗಿ ನಿಮ್ಮ ಆ್ಯಪ್ನ ತೋರಿಸಿದ್ರೆ ಅವರು ರೀಡೀಮ್ ಮಾಡಿ ನಿಮಗೆ ಈಸಿ ಲಿಂಕ್ ಕಾರ್ಡ್ಸ್ನ ಕೊಡ್ತಾರೆ. ಸೊ ಇಟ್ಸ್ ಲೈಕ್ ಒಂದು ಯೂಸರ್ಗೆ ಒಂದು ಈಸಿ ಲಿಂಕ್ ಕಾರ್ಡ್ ಜೊತೆಗೆ ಒಂದಷ್ಟು ಕಾಫಿ ಗೀಫಿ ಬೇರೆ ಬೇರೆ ಜಾಗದಲ್ಲಿ ಸುಮಾರು ವೌಚರ್ಸ್ ಇದೆ, ಅದನ್ನ ರಿಡೀಮ್ ಮಾಡ್ಕೋಬಹುದು. ಸೊ ನಾನು ಅದು ಆ್ಯಪ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ಚೆಕ್ಔಟ್ ಮಾಡ್ಬೋದು. ಸೊ ಡೆಫಿನೆಟ್ಲಿ ಇಟ್ಸ್ ವರ್ತ್. ಲೈಕ್ $5 ಯಾರು ಕೊಡ್ತಾರೆ ಅಲ್ವಾ. ನಾವು ಟರ್ಮಿನಲ್ 3 ಇಂದ ಟರ್ಮಿನಲ್ 2ಗೆ ಹೋಗೋಕ್ಕೆ ಈ ಒಂದು ಸ್ಕೈ ಟ್ರೈನ್ ತಗೊಂಡಿದ್ದೀವಿ. ಸೊ ಈ ಒಂದು ಸ್ಕೈ ಟ್ರೈನ್ ಬಂದು ಇಟ್ ಈಸ್ ಅ ಡ್ರೈವರ್ಲೆಸ್ ಸ್ಕೈ ಟ್ರೈನ್. ಸೊ ನೋಡ್ತಾ ಇರ್ಬೋದು, ನನ್ನ ಮುಂದೆ ಯಾರು ಇಲ್ಲ ಓಡಿಸೋರು. ಸೊ ನಾವು ಟರ್ಮಿನಲ್ 1 ಜುವೆಲ್ ವಾಟೆಕ್ಸ್ ನೋಡಿದ್ವಲ್ಲ,
ಸೊ ಅದು ಸ್ಕೈ ಟ್ರೈನಲ್ಲಿ ಈ ರೀತಿ ಕಾಣ್ತಿದೆ. ಸೊ ಸುಮಾರು ಸ್ಕೈ ಟ್ರೈನ್ಗಳು ಟರ್ಮಿನಲ್ 3 ಇಂದ 1, ಟರ್ಮಿನಲ್ 2 ಇಂದ 3, ಸೊ ಹಿಂಗೆ ಟರ್ಮಿನಲ್ಸ್ಗೆ ಸುತ್ತಾಡ್ತಾ ಇರ್ತವೆ. ಸೊ ಇಲ್ಲಿ ಈ ಒಂದು ಚಾಂಗಿ ಏರ್ಪೋರ್ಟ್ ಅಲ್ಲಿ ಟೋಟಲಿ 4 ಟರ್ಮಿನಲ್ ಇದೆ. ಟರ್ಮಿನಲ್ 1, 2, 3 and 4. 1, 2 ಮತ್ತು 3ಗೆ MRT ಕನೆಕ್ಟಿವಿಟಿ ಚೆನ್ನಾಗಿದೆ. ಬಟ್ ಟರ್ಮಿನಲ್ 4ಗೆ ಹೋಗ್ಬೇಕು ಅಂತಂದ್ರೆ ನೀವು ಬಸ್ ಹೋಗ್ಬೇಕಾಗತ್ತೆ. ಸೊ ಅದು ಬಿಟ್ಟರೆ ಬೇರೆ ಟರ್ಮಿನಲ್ಗೆಲ್ಲ ಈ ಥರ ಸ್ಕೈ ಟ್ರೈನ್ MRT ಫೆಸಿಲಿಟಿ ಚೆನ್ನಾಗಿದೆ. ಮತ್ತು ಈ ಸ್ಕೈ ಟ್ರೈನ್ ಬಂದು ಇಟ್ ಈಸ್ ಟೋಟಲಿ ಫ್ರೀ ಆಫ್ ಕಾಸ್ಟ್. ಸೊ ಎಲ್ಲ ಬೇಕಾದ್ರೆ ಹೋಗ್ಬೋದು. ಸೊ ಒಂದು ಒಳ್ಳೆ ಫೆಸಿಲಿಟಿನ ಮಾಡಿದ್ದಾರೆ, ಅದು ಡ್ರೈವರ್ಲೆಸ್ ಆಗಿರೋದ್ರಿಂದ. ಸೊ ಫಸ್ಟ್ ಟೈಮ್ ಈ ಥರ ಟ್ರಾವೆಲ್ ಮಾಡ್ತಾ ಇರೋದು. ಇಟ್ ಈಸ್ ಅ ನೈಸ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್. ಮತ್ತು ಈ ಒಂದು ಸ್ಕೈ ಟ್ರೈನಲ್ಲಿ ಹೋಗ್ತಾ ಯಾವ ಜನರು ಇಲ್ಲ, 4 ಜನ ಇರೋದು. ಸೊ ನಾವು ಇವಾಗ ಕರೆಂಟ್ಲಿ ಇದ್ದೀವಿ ಟರ್ಮಿನಲ್ 2ನಲ್ಲಿ. ಸೊ ಟರ್ಮಿನಲ್ 2 ಅಲ್ಲಿ ಇಲ್ಲಿ ಗೇಟ್ ಎಂಟ್ರೆನ್ಸ್ ಲೈಕ್ ವಾಟರ್ ಫಾಲ್ ಥರ ಇದೆ, ಲೈಕ್ ವೈರಲ್ ಎಂಟ್ರೆನ್ಸ್ ಟರ್ಮಿನಲ್ 2 ಅಲ್ಲಿ. ಅಂದರೆ ಇಟ್ ಈಸ್ ಲೈಕ್ ಅ ಮಾನಿಟರ್ ಅಲ್ಲಿ ತಾನೇ ಅದು ಬರ್ತಿರೋದು, 3D ಥರ. ಸೊ ಆ ಒಂದು ವಾಟರ್ ಫಾಲ್ ಎಂಟ್ರೆನ್ಸ್ ನೋಡಕ್ಕಾಗಿದೆ. ಸೊ ಇವಾಗ ವಾಟರ್ ಫಾಲ್ ಎಂಟ್ರೆನ್ಸ್ ನ ನೋಡಕ್ ಹೋಗ್ತಾ ಇದೀವಿ. ಏರ್ಪೋರ್ಟ್ ಮಾತ್ರ ಸಖತ್ತಾಗಿದೆ. ಈಗ T2 ಅಲ್ಲಿರೋದು ನಾವು. ದಿಸ್ ಇಸ್ ದ ವಾಟರ್ ಫಾಲ್ ಎಂಟ್ರೆನ್ಸ್. ಸೊ ಇದು ನೋಡ್ತಾ ಇರ್ಬೋದು ಯಾವ ರೀತಿ ಆ ಸ್ಕ್ರೀನ್ನ ಡಿಸೈನ್ ಮಾಡಿ ಒಂದು ವಾಟರ್ ಫಾಲ್ ಎಫೆಕ್ಟ್ ಕೊಡ್ತಿದೆ ಅಂತಂದರೆ, ನಿಜವಾದ ವಾಟರ್ ಫಾಲ್ಸ್ ಬೀಳ್ತಾ ಇದೆ ಅನ್ನಂಗೆ ಕಾಣಿಸ್ತಾ ಇದೆ. ಬಟ್ ಇಟ್ಸ್ ನಾಟ್ ದ ರಿಯಲ್ ವಾಟರ್ ಫಾಲ್ಸ್, ಬಟ್ ಇಟ್ ಲುಕ್ಸ್ ಲೈಕ್ ರಿಯಲ್ ವಾಟರ್ ಫಾಲ್. ಅದು ರಿಯಲ್ ಥರನೇ ಕಾಣ್ತಾ ಇರೋದು. ಸೊ ವಾಟರ್ ಫಾಲ್ ಒಳಗಡೆ ಹೋಗ್ತೀವಿ ನಾವು ಪ್ರಾಕ್ಟಿಕಲಿ. ಅಲ್ಲ ಪೂಜಾ? ಪೂಜಾ, ವಾಟರ್ ಫಾಲ್ ಒಳಗಡೆ, ವಾಟರ್ ಫಾಲ್ಗೆ ಗೇಟ್ ಮಾಡಿಸಿದ್ದಾರೆ. ಎಷ್ಟು ರಿಯಲಿಸ್ಟಿಕ್ ಆಗಿದೆ ಗೊತ್ತಾ ಇದು. ಎಲ್ಲಿಗೆ ಹೋಗ್ತಾ ಇದೀವಿ ಪೂಜಾ ಈಗ? ಜುವೆಲ್. ಸೊ ಬ್ಯಾಕ್ ಟು ಜುವೆಲ್. ಸೊ ಇನ್ನೊಂದು ಹಾಫ್ ಅನ್ ಅವರ್ ಇದೆ, ರೈನ್ ವಾಟರ್ ಸ್ಟಾರ್ಟ್ ಆಗುತ್ತೆ. ಸೊ ನೋಡ್ಕೊಂಡೆ ವೀಕ್ ಡೇಸ್ ಅಲ್ಲಿ ಮಂಡೇ ಟು ಥರ್ಸ್ಡೇ 11 o'clock ಸ್ಟಾರ್ಟ್ ಆಗುತ್ತೆ. ಫ್ರೈಡೇ ಟು ಸಂಡೇ 10 o'clock ಸ್ಟಾರ್ಟ್ ಆಗುತ್ತೆ. ಸೊ ಇನ್ನೇನು ಹಾಫ್ ಅನ್ ಅವರ್ ಇದೆ ಅಷ್ಟೇ. ಸೊ ಅಲ್ಲೇ ರೆಸ್ಟ್ ಮಾಡಿ ಹಂಗೆ ಶೋ ಸ್ಟಾರ್ಟ್ ಆಗೋದು ನೋಡೋಣ. ಇಲ್ಲೇನೋ ಸಿಂಫನಿ ಶೋನು ಇದೆ, ಅದನ್ನು ವಾಚ್ ಮಾಡೋದ ಈಗ. ಐ ಥಿಂಕ್ ಅದೇನೋ ಕೈನೆಟಿಕ್ಸ್ ಸಿಂಫನಿ ಅಂತ ಏನೋ ಕರೀತಾರೆ, ನಂಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಅದೊಂದು ಶೋ ನಾನು ನಿಮ್ಗೆ ತೋರಿಸ್ತೀನಿ. ನೀವು ಏನು ನನ್ನ ಹಿಂದೆಗಡೆ ನೋಡ್ತಾ ಇದ್ದೀರಾ, ಇದೊಂದು ಜುವೆಲ್ಲಲ್ಲಿರುವಂಥ ರೈನ್ ವಾರ್ಟೆಕ್ಸ್. ಈ ಒಂದು ರೈನ್ ವಾರ್ಟೆಕ್ಸ್ ಇಲ್ಲಿ ಈಗ ಕರೆಂಟ್ ಟೈಮ್ ಆಗಿರೋದು 10 AM to 10 PM. ಅಂದರೆ ಟೈಮಿಂಗ್ ಚೇಂಜ್ ಆಗ್ತಾ ಇರುತ್ತೆ. ಸೊ ನಾವು ನೋಡ್ಕೊಂಡು ಬಂದಾಗ 11 AM ಇಂದ ಸ್ಟಾರ್ಟ್ ಆಗಿದೆ. ಬಟ್ ಇವತ್ತು 10 AM ಇಂದ ಸ್ಟಾರ್ಟ್ ಆಗಿ 10 PM ವರೆಗೂ ಈ ಒಂದು ರೈನ್ ವಾರ್ಟೆಕ್ಸ್ ಆನ್ ಆಗಿರುತ್ತೆ. ಇವಾಗ ನೋಡ್ತಾ ಇರ್ಬೋದು ಎಲ್ಲ ಬ್ಯೂಟಿಫುಲ್
ಇದು ಆಲ್ಮೋಸ್ಟ್ ನಾವು ಲೆವೆಲ್ 2 ಅಲ್ಲ, ಲೆವೆಲ್ 2 ಇದು ಆಲ್ಮೋಸ್ಟ್ ಲೈಕ್ ಲೆವೆಲ್ 1, 2 ಕೆಳಗೆ ತನಕನೂ ಈ ಒಂದು ಸೀನರಿ ನೋಡ್ಬೋದು. ತುಂಬಾ ಚೆನ್ನಾಗಿದೆ ವಾಟರ್. ಇದು ಟರ್ಮಿನಲ್ 1 ಇರುವಂತಹ ರೈನ್ ವಾಟರ್. ಸೊ ಅಂದರೆ ಟರ್ಮಿನಲ್ 2 ಮತ್ತು 1 ಮಧ್ಯದಲ್ಲಿ ಬರುವಂಥ ಇದು ಲೈಕ್ ಟರ್ಮಿನಲ್ 1ಇಂದ ಡಿಪಾರ್ಚರ್ ಆಗಿ ಅರೈವಲ್ ಆಗ್ತದೆ ಅಲ್ಲಿ ಈಸಿಯಾಗಿ ಈ ಒಂದು ರೈನ್ ವಾಟರ್ ರೈನ್ ವಾಟರ್ ಫ್ರಮ್ ಚಾಂಗ್ಲಿ. ಸಾಂಗ್ಲಿ ಏರ್ಪೋರ್ಟಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ವಿಸಿಟ್ ಮಾಡಿದ್ವಿ. ಲೈಕ್ ರೈನ್ ವಾಟರ್ ಆಗಿರ್ಬೋದು, ವಾಟರ್ ಫಾಲ್ ಎಂಟ್ರೆನ್ಸ್ ಆಗಿರ್ಬೋದು, ಸೊ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ. ಸೊ ಇನ್ನು ಕೆಲವೊಂದಿದೆ ಗಾರ್ಡನ್ಸ್ ಅದು ಇದು. ಕೇಸ್ ರೈನ್ ಫಾರ್ಮ್ಸ್ ಎಕ್ಸ್ಪ್ಲೋರ್ ಮಾಡ್ತೀವಿ, ಇಲ್ಲ ಅಂತಂದರೆ ಎಕ್ಸಿಟ್ ಆಗೋದಿಲ್ಲ ಎಕ್ಸ್ಪ್ಲೋರ್ ಮಾಡ್ತೀವಿ. ಸೊ ಇವಾಗ ವಿ ಆರ್ ಪ್ಲ್ಯಾನಿಂಗ್ ಕ್ಯಾಬ್ ತೊಗೊಂಡು ಅಥವಾ ಮೆಟ್ರೋ ತೊಗೊಂಡು ನಮ್ಮ ಹೋಟೆಲ್ಗೆ ರೀಚ್ ಆಗುತ್ತೆ. ನನಗೆ ಫ್ಯಾಮಿಲಿ ವೇಟ್ ಮಾಡ್ತಿದ್ದಾರೆ. ಹೋಗೋದಾ? ಸೊ ಚಾಂಗಿ ಏರ್ಪೋರ್ಟ್ ಟರ್ಮಿನಲ್ 1 ಇವಾಗ ನಾವು ಟ್ಯಾಕ್ಸಿನ ತಗೊಳ್ಳೋಕ್ಕೆ ಟ್ಯಾಕ್ಸಿ ಥ್ರೂ ಗ್ರ್ಯಾಬ್ ಆ್ಯಪ್ ಬುಕ್ ಮಾಡಿದ್ದೀವಿ. ಸೊ ಇಲ್ಲಿ ಟರ್ಮಿನಲ್ 1ಇಂದ ಬೇಸ್ಮೆಂಟ್ B1ಗೆ ಬಂದು ಸೊ ಇಲ್ಲಿ ಟ್ಯಾಕ್ಸಿ ಥ್ರೂ ಗ್ರ್ಯಾಬ್ನ ಬುಕ್ ಮಾಡಿದ್ದೀವಿ. ಸೊ ಇಲ್ಲಿಂದ ನಾವು ಉಳ್ಕೊಂಡಿರುವಂಥ ಹೋಟೆಲ್ಗೆ ಆಲ್ಮೋಸ್ಟ್ 13 to 14 ಕಿಲೋಮೀಟರ್ಸ್ ಆಗುತ್ತೆ. ಸೊ ನಮಗೆ ಇಲ್ಲಿ ಗ್ರ್ಯಾಬಲ್ಲಿ $22 ಸಿಂಗಪೂರಿಯನ್ ಬರ್ತಿದೆ. ಸೊ ಅದ್ರದ್ದು ಕರೆನ್ಸಿ ಕನ್ವರ್ಷನ್ ಇಲ್ಲಿ ಹಾಕಿರ್ತೀನಿ. ಸೊ ವೇಟಿಂಗ್ ಫಾರ್ ದ ಟ್ಯಾಕ್ಸಿ. ಸೊ ಈ ರೀತಿ ಇದೆ ಇಲ್ಲಿ ಟ್ಯಾಕ್ಸಿ ಸಿಸ್ಟಮು. ಸೊ ನಮ್ಮ ಟ್ಯಾಕ್ಸಿಗೆ ನಾವು ವೆಯ್ಟ್ ಮಾಡ್ತಾ ಇದ್ದೇವೆ. ಮೀನ್ವೈಲ್ ನಮ್ಮ ಟ್ರಾಲಿಯಿಂದ ಲಗೇಜ್ನ ತಗೊಳ್ತಾ ಇದ್ದೀವಿ. ಸೊ ಮತ್ತು ಇಲ್ಲಿ ಟ್ರಾಲೀಸ್ನ ಎಲ್ಲಿ ಅಂದರೆ ಅಲ್ಲಿ ಬಿಡಂಗಿಲ್ಲ. ಸೊ ಈ ರೀತಿ ಟ್ರಾಲೀಸ್ ಅಂತ ಹಾಕಿರ್ತಾರೆ. ಸೊ ಅಲ್ಲಿ ಮಾತ್ರ ಟ್ರಾಲೀಸ್ನ ಡ್ರಾಪ್ ಮಾಡಬೇಕು, ಎಲ್ಲಿ ಅಂದರೆ ಅಲ್ಲಿ ನಿಲ್ಸಂಗಿಲ್ಲ. ಸೊ ಈಗೆಲ್ಲ ಲಗೇಜ್ನ ತಗೊಂಡು ಹೊರಗಡೆ ಹೋಗ್ತಾ ಇದ್ದೀವಿ. ಚಲೋ ಲೆಟ್ಸ್ ಗೋ. ಈಗ ಟೈಮ್ ಅರೌಂಡ್ 11 o'clock ಆಗಿದೆ. ಅದು ಯಾವುದೋ ಬರ್ತೈತೆ ದೊಡ್ಡ ಗಾಡಿಯಲ್ಲಿ ಫಸ್ಟ್ ಬಂದಿರ್ತಾರೆ ಅದೇ ಥರ. ಸೊ ಇದು ಟ್ಯಾಕ್ಸಿ ಸ್ಟ್ಯಾಂಡ್. ಸೊ ನಾವು ಗ್ರ್ಯಾಬಲ್ಲಿ ಟ್ಯಾಕ್ಸಿ ಬುಕ್ ಮಾಡಿದ್ರೆ ಈ ರೀತಿ ಟ್ಯಾಕ್ಸಿ ಬರುತ್ತೆ. ಸೊ ಎಷ್ಟು ಸಿಸ್ಟಮ್ಯಾಟಿಕ್ ಆಗಿದೆ ಅಂತಂದರೆ ಇದು. ಸೊ ಫೈನಲಿ ಆಫ್ಟರ್ 4 hours ಇನ್ ಏರ್ಪೋರ್ಟ್ ಹೋಟೆಲ್ ಕಡೆಗೆ ಹೊರಟಿದ್ದೀವಿ. ಟ್ಯಾಕ್ಸಿ ಮುಖಾಂತರ ಹೊರಟಿದ್ದೀವಿ. ಸೊ ನಾವು ಆವಾಗಲೇ ಹೇಳ್ದಂಗೆ 5 ಸೂಟ್ ಕೇಸ್ ತಂದಿದ್ದಲ್ವಾ, 5 ಸೂಟ್ ಕೇಸಲ್ಲಿ 3 ಸೂಟ್ ಕೇಸು ಡಿಕ್ಕಿಲಿ ಇಟ್ಟಿದ್ದೀವಿ. ಇನ್ನು 2 ಸೂಟ್ ಕೇಸು ನಮ್ಮ ತೊಡೆ ಮೇಲ್ಗಡೆ ಇದೆ. ನನ್ನ ತೊಡೆ ಮೇಲೊಂದು, ಪೂಜದ ತೊಡೆ ಮೇಲೊಂದು. ಸೊ ಇಲ್ಲಿ ಟ್ಯಾಕ್ಸಿಗೆ ನಾವು ಕೊಟ್ಟಿದ್ದು $22 ಅಂತಂದರೆ ಸರಿ ಸುಮಾರು 1400 ಹತ್ತತ್ರ ಬರುತ್ತೆ ನಮ್ಮ ಕರೆನ್ಸಿ ಪ್ರಕಾರ. ಆದರೆ ವಿಚ್ ಇಸ್ ಓಕೆ. 20 ಕಿಲೋಮೀಟರ್ ಅಂತೆ ನಮ್ಮ ಚಾಂಗಿ ಏರ್ಪೋರ್ಟಿಂದ ನಮ್ಮ ಹೋಟೆಲ್ಗೆ. ಸೊ ಇವಾಗ ನಾವು ನಮ್ಮ ಹೋಟ್ಲ್ ಹತ್ರ ಹೊರಟಿದ್ದೀವಲ್ಲ, ಲಿಟ್ರಲಿ 0 ಟ್ರಾಫಿಕ್.
ಝೀರೋ ಟ್ರಾಫಿಕ್. ಇಲ್ಲಿ ನಮ್ಮ ಗ್ರ್ಯಾಬಲ್ಲಿ 20 ಕಿಲೋಮೀಟರ್ಗೆ 20 ನಿಮಿಷ ತೋರಿಸ್ತಾ ಇದೆ. ನಾವು ಹೋಟೆಲ್ ಮಾಡಿರೋದು ಲಿಟಲ್ ಇಂಡಿಯಾದಲ್ಲಿರುವಂಥ ಸೆರಂಗಾವ್ ರೋಡಲ್ಲಿ. ಸೊ ಇಲ್ಲಿ ನಾವು 4 nights ಸ್ಟೇ ಇರ್ತೀವಿ. ಸೊ ಐ ಥಿಂಕ್ ಈ ಒಂದು ವ್ಲಾಗ್ನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಂಗಾಪುರಲ್ಲಿ ಏನೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀವಿ ಅನ್ನೋದನ್ನ ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್ ಫಾರ್ ದ್ಯಾಟ್. ಇನ್ ಕೇಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಸಹ ಪ್ರೆಸ್ ಮಾಡಿ, ಸೊ ದ್ಯಾಟ್ ನಾನು ಬಿಡುವಂಥ ಎಲ್ಲ ವೀಡಿಯೋಗಳ ಅಪ್ಡೇಟ್ ನಿಮಗೆ ಸಿಗುತ್ತೆ. ಸೊ ಹೋಪ್ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಖುಷಿಯಾಗಿದ್ದೀನಿ. ಬೈ ಗಾಯ್ಸ್, ಅಂಡ್ ಟೇಕ್ ಕೇರ್. ಬ್ಯೂಟಿಫುಲ್ ಆಗಿರುವಂತ ಗಾರ್ಡನ್ ನೋಡ್ತಾ ಇರ್ಬೋದು ನನ್ನ ಹಿಂದೆ. ನಾವು ಕರೆಂಟ್ಲಿ ಗಾರ್ಡನ್ಸ್ ಬೈ ದ ಬೇ ಅಲ್ಲಿ ಇದ್ದೀವಿ. ಸೊ ಅದು ಬಂದು